ಒಂದಿಲ್ಲ ಒಂದು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಕಬ್ಬಿನ ಬೆಲೆ ನಿಗದಿಪಡಿಸುವಂಥ ಹೋರಾಟಕ್ಕೆ ರೈತರು ಹೊಣೆ ಆಗಿರುವಂಥದ್ದೆಲ್ಲ ಗೊತ್ತಿದೆ. ಈಗ ಅದಕ್ಕಿಂತ ದೊಡ್ಡ ಸಮಸ್ಯೆ ಇರುವಂಥದ್ದು ಮೆಕ್ಕೆಜೋಳ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ರೈತರು ಬೆಳೀತಾರೆ. ಸುಮಾರು 15.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ, ಹೆಕ್ಟೇರ್ 15.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಕಳೆದ ವರ್ಷ ಬೆಳೆದಿದ್ದರು. ಈ ಸತಿ 17 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದಾರೆ. ಮೆಕ್ಕೆಜೋಳ ವರ್ಷಕ್ಕೆ ಜಾಸ್ತಿ ಆಗ್ತಾಯಿದೆ. ಕಳೆದ ಬಾರಿ 54 ಲಕ್ಷ ಟನ್ ಉತ್ಪಾದನೆ ಆಗಿತ್ತು, ಬೆಳೆ ಬಂದಿತ್ತು 54 ಲಕ್ಷ ಟನ್. ಈ ವರ್ಷವೂ ಕೂಡ 54 ಲಕ್ಷ ಟನ್ ಮಾತ್ರ ಬಂದಿದೆ. 2 ಲಕ್ಷಕ್ಕಿಂತ ಹೆಚ್ಚುವರಿ ಪ್ರದೇಶ ಬಿತ್ತನೆ ಆದರೂ ಕೂಡ ಅಷ್ಟೇ ಇಳುವರಿ ಬಂದಿದೆ. ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಎಕರೆಯಲ್ಲಿ ಇವತ್ತು ಗೋವಿನ ಜೋಳ ನಷ್ಟ ಆಗಿದೆ. ಗೋವಿನ ಜೋಳ ನಷ್ಟ ಬೆಳೆ ಪರಿಹಾರ ಕೊಡುವಂಥ ಸಂದರ್ಭದಲ್ಲಿ ಈಗ ಭಾಳಷ್ಟು ತಪ್ಪುಗಳು ತಾರತಮ್ಯ ನಡೀತಾ ಇದೆ. ಫೀಲ್ಡ್ ಕಟಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ, ಥ್ರೆಶೋಲ್ಡನ್ನು ಫಿಕ್ಸ್ ಮಾಡುವಂಥದ್ದು ಸರಿಯಾಗಿ ಸರ್ವೆ ಆಗಿಲ್ಲ. ಪ್ರಿಲಿಮಿನರಿ ಸರ್ವೆನೂ ಆಗಿಲ್ಲ, ಥ್ರೆಶೋಲ್ಡ್ ಸರ್ವೆನೂ ಸರಿಯಾಗಿಲ್ಲ. ಹೀಗಾಗಿ ಭಾಳಷ್ಟು ಪ್ರದೇಶಗಳು ರೈತರು ಬೆಳೆದು ನಷ್ಟ ಆಗಿರೋದನ್ನು ಬಿಟ್ಟೋಗಿತ್ತು. ಕೆಲವು ತಾಲೂಕುಗಳಲ್ಲಿ ಬೆಳೆದಿರೋ ಒಟ್ಟು ಬೆಳೆಯಲ್ಲಿ 10% ಮಾತ್ರ ನಷ್ಟ ಆಗಿದೆ ಅಂತ ಅತ್ಯಂತ ಅವೈಜ್ಞಾನಿಕ ಮತ್ತು ಸುಳ್ಳಿಂದ ಕೂಡಿರುವಂಥ ಒಂದು ಸರ್ವೆ. ಉದಾಹರಣೆಗೆ ಗದಗ ಜಿಲ್ಲೆಯಲ್ಲಿ ಮುಂಡರಗಿ ತಾಲೂಕು ಸರ್ವೆ ಆದರೂ ಕೂಡ ಅಲ್ಲಿ 1 ಎಕರೆನೂ ಕೂಡ ನಷ್ಟ ಆಗಿಲ್ಲ ಅನ್ನುವಂಥ ರಿಪೋರ್ಟ್ ಬಂದಿದೆ. ಈ ಥರ ಆದರೆ ರೈತರಿಗೆ ಭಾಳಷ್ಟು ಅನ್ಯಾಯ ಆಗ್ತದೆ. ಮತ್ತು ಏನು 2400 MSP ಆಗಿದೆ, ಅದೇ ಸಾಲದಲ್ಲ ಅಂತ ರೈತರು ಹೋರಾಟವನ್ನು ಮಾಡಿ ಹೆಚ್ಚುವರಿ ಕೊಡ್ರಿ ಅಂತ. ಈಗ ರಾಜ್ಯ ಸರ್ಕಾರ ಕೂಡಲೇ ಖರೀದಿಯನ್ನು ಪ್ರಾರಂಭ ಮಾಡಬೇಕು, ಖರೀದಿ ಕೇಂದ್ರಗಳನ್ನು ತೆಗಿಬೇಕು, ಪ್ರಾರಂಭ ಮಾಡಬೇಕು. ಮೊದಲು ಅವರು KMF ಸುಮಾರು 2-2.5 ಲಕ್ಷ ಟನ್ನು ಅವರು ಕನ್ಸ್ಯೂಮ್ ಮಾಡ್ತಾರೆ. ಅದನ್ನು ಖರೀದಿ ಮಾಡೋದಕ್ಕೆ ಆಜ್ಞೆಯನ್ನು ಮಾಡಬೇಕು. ಅವರು ಹೊರಗಡೆ ವ್ಯಾಪಾರಸ್ಥರ ಹತ್ರ, ಏಜೆಂಟ್ರ ಹತ್ರ ಖರೀದಿ ಮಾಡೋ ಬದಲು ರೈತರಿಂದ ಖರೀದಿ ಮಾಡುವಂಥ ಕೆಲಸವನ್ನು ಆಗಬೇಕು. ಸುಮಾರು 2.5 ಲಕ್ಷ ಟನ್ನನ್ನು ಖರೀದಿ ಪ್ರಾರಂಭ ಮಾಡಿದರೆ ಮಾರ್ಕೆಟಲ್ಲಿ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ, ರೇಟ್ ತನ್ನಿಂತಾನೆ ಹೆಚ್ಚಾಗುತ್ತೆ. ಮತ್ತು ಅದರ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಖರೀದಿ ಪ್ರಾರಂಭ ಮಾಡಬೇಕು. ಇಲ್ಲದೇ ಇದ್ದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ರೈತರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ರೈತ ಸಂಘ ಈಗಾಗಲೇ ಧರಣಿ ಮಾಡ್ತಾಯಿದೆ, ಮನವಿ ಕೊಡ್ತಾಯಿದೆ. ಸರ್ಕಾರ ಸೂಕ್ಷ್ಮ ಮತಿಗಳಾಗಿ ಕೂಡಲೇ ಇದನ್ನು ಪರಿಹಾರ ಮಾಡಬೇಕು, ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು. MSP ದರಕ್ಕಿಂತ 300, 400, 500ವರೆಗೂ ಹೆಚ್ಚು ಬೇಡಿಕೆ ಇಟ್ಟಿದ್ದಾರೆ. ಅದನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಹೆಚ್ಚುವರಿ MSPಗಿಂತ ಹೆಚ್ಚು ದರದಲ್ಲಿ ಗೋವಿನ ಜೋಳ ಖರೀದಿಯನ್ನು ಪ್ರಾರಂಭ ಮಾಡಬೇಕೆಂದು ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇಲ್ಲದೇ ಇದ್ದರೆ ಯಾವ ರೀತಿ ಕಬ್ಬಿನ ಒಂದು ದರಕ್ಕೆ ಉಗ್ರವಾದ ಹೋರಾಟ ರೈತರು ಮಾಡೋದು, ಅದು ಅದೇ ರೀತಿ ಹೋರಾಟ ಮಾಡೋದು ಅನಿವಾರ್ಯ. ಈಗ ದೆಹಲಿ ಒಳಗೆ ಸರ್ ಬಾಂಬ್ ಸ್ಫೋಟ, ದಿಲ್ಲಿಯ ಬಾಂಬ್ ಸ್ಫೋಟದ ಬಗ್ಗೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಕೆಲವೆಲ್ಲ ತನಿಖೆ ಒಳಪಟ್ಟಿದ್ದಾರೆ. ಕಾರು ಯಾರ್ದು, ಯಾರಿಗೆ ಮಾರಿದ್ರು, ಅದರ ಹಿಂದಿರುವಂಥ ಭಯೋತ್ಪಾದಕರ ಕನೆಕ್ಷನ್ ಎಲ್ಲವೂ ಕೂಡ ಭಾಳ ಅತ್ಯಂತ ಬಾಂಬ್ ಸ್ಫೋಟ 4-5 ಗಂಟೆಗೆ ಚುರುಕಾದ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಇವತ್ತು ಗೃಹ ಸಚಿವರು ಸಭೆಯನ್ನು ಕೂಡ ಅವರೇ ಅದರ ನೇತೃತ್ವ ವಹಿಸಿದ್ದಾರೆ. ಅತಿ ಶೀಘ್ರದಲ್ಲಿ ಕೇವಲ ಕೆಂಪುಕೋಟೆ, ದಿಲ್ಲಿಯಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಭಯೋತ್ಪಾದನೆಯ ಚಟುವಟಿಕೆ ಮಾಡಿ ದೇಶದಲ್ಲಿ ಅಶಾಂತಿ ಮೂಡಿಸುವಂಥ ಈ ಶಕ್ತಿಗಳಿಗೆ ದಮನ ಹಾಕೋ ಸಲುವಾಗಿ ಇವತ್ತು ಎಲ್ಲ ಕ್ರಮಗಳನ್ನು ನಮ್ಮ ಭಾರತ ಸರ್ಕಾರ ತೆಗೆದುಕೊಳ್ತೀನಿ ಅಂತ ವಿಶ್ವಾಸ ಮಾಡಿದೆ. ಈಗಾಗಲೇ ಬೆಳೆ ಸಮೀಕ್ಷೆ ಬಗ್ಗೆ ಹೇಳಿದ್ರಿ ಸರ್. ಬೆಳೆ ಸಮೀಕ್ಷೆಯಲ್ಲಿ ಗೋಲ್ಮಾಲ್ ಆಗ್ತಾ ಇದೆ. ಅಂದರೆ ಬೆಳೆ ಬಂದಿದ್ದರೂ ಸಹಿತ ಬೆಳೆ ಬಂದಿಲ್ಲ ಅಂತ ತೋರಿಸ್ತಾರೆ, ಒಂದು ಕಡೆ ಬೆಳೆ ಬಂದಿದ್ದರೆ ಬೆಳೆ ಬಂದಿಲ್ಲ ಅಂತ ತೋರಿಸ್ತಾರೆ. ಹೇಳಿದ್ದೇನೆ, ಇಡೀ ಮುಂಡರಗಿ ತಾಲೂಕು ಸರ್ವೆ ಮಾಡಿ 1 ಎಕರೆನೂ ಕೂಡ ಬೆಳೆ ನಷ್ಟ ಆಗಿಲ್ಲ ಅಂತಂದರೆ ಕಣ್ಣು ಮುಂದೆ ಕಾಣ್ತದೆ. ಭಾಳ ದೊಡ್ಡ ಅನ್ಯಾಯ ಆಗ್ತಾಯಿದೆ. ಆಫೀಸ್ನಲ್ಲಿ ಕೂತ್ಕೊಂಡು ಸಮೀಕ್ಷೆ ಮಾಡ್ತಾರೆ. ಇದರಲ್ಲಿ ಏಜೆಂಟ್ರೇನೋ ಹಾವಳಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಲ್ಲ, ಇದರಲ್ಲಿ 2 ಥರ ಇದೆ. ಒಂದು ಆಫೀಸ್ನಲ್ಲಿ ಕೂತ್ಕೊಂಡು ಸರ್ವೆ ಮಾಡ್ತಾರೆ, ಇನ್ನೊಂದು ಕಡೆ ಕೆಲವು ಕಂಪ್ಲೇಂಟ್ ಏನಿದೆ ಅಂದರೆ ರೈತರು ಪ್ರೀಮಿಯಂ ಕಟ್ಟದೆ
ಮಧ್ಯವರ್ತಿಗಳು ಪ್ರೀಮಿಯಮನ್ನು ಕಟ್ಟಿ, ಉದಾಹರಣೆಗೆ ಒಂದು 20 ಎಕರೆ ಇದ್ದರೆ ಅವನು ಮೆಕ್ಕೆಜೋಳ ಒಂದು 10 ಎಕರೆ ಹಾಕಿದರೆ ಸಂಪೂರ್ಣ 20 ಎಕರೆಗೆ ಪ್ರೀಮಿಯಮನ್ನು ಕಟ್ಟಿ ಎಲ್ಲ 20 ಎಕರೆನೂ ಕೂಡ ನಷ್ಟ ಆಗಿದೆ ಅಂಥೇಳಿ ಅದನ್ನು ಬರೆಸಿಸಿ ಅಧಿಕಾರಿಗಳು ಶಾಮೀಲಾಗಿ ಇವತ್ತು ಸರ್ಕಾರಕ್ಕೂ ಕೂಡ ನುಕ್ಸಾನ ಮಾಡ್ತಾಯಿದ್ದಾರೆ. ಆಮೇಲೆ ರೈತರಿಗೂ ಕೂಡ ಒಂದೇನು ಪರ್ಸೆಂಟೇಜ್ ಮಾತಾಡ್ತಾರೆ ಅದು ಕೇವಲ 10 ಎಕರೆಗೆ ಮಾಡಿ ಇನ್ನು ಉಳಿದ 10 ಎಕರೆ ಏನಿದೆ ಸಂಪೂರ್ಣ ಲಾಭವನ್ನು ಏಜೆಂಟ್ ತೊಗೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಮಧ್ಯವರ್ತಿಗಳು. ಈಗಾಗಲೇ ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡಿದ್ದೇನೆ, ಸಂಬಂಧಪಟ್ಟಂಥ ಡಿ ಸಿಗಳಿಗೆ ಎಲ್ಲೆಲ್ಲಿ ಕಂಪ್ಲೇಂಟ್ ಮಾಡಿದ್ದೇನೆ, ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇನ್ನೂವರೆಗೂ ಕ್ರಮ ತೆಗೆದುಕೋಬೇಕು. ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಇದೆ. ಈ ಕಬ್ಬಿಂದ ಸಮಸ್ಯೆ ಸರ್ ಈಗ ಸರ್ ಈಗ ಸಿದ್ದರಾಮಯ್ಯನವರು ಹಿಂದೂ ರಾಷ್ಟ್ರ ಮಾಡಲು ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಹೇಳಿದ್ದಾರೆ ಇವತ್ತು. ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಸರ್. ಅವ್ರಿಗೂ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಹೇಳ್ತಾರೆ, ಅಪ್ರಸ್ತುತ ಹೇಳಿಕೆಯನ್ನು ಹೇಳ್ತಾರೆ, ಕೇಂದ್ರದ ಮೇಲೆ ಗೂಬೆ ಕುಂದಿಸೋ ಕೆಲಸ ಮಾಡ್ತಾರೆ, ಭಾಳ ಸರ್ಕಸ್ ಮಾಡ್ತಾಯಿದ್ದಾರೆ ಕುರ್ಚಿ ಉಳಿಸ್ಕೊಂಡು. ಅದರ ಒಂದು ಭಾಗ ಈ ಹೇಳಿಕೆ. ನವಂಬರ್ದು ಕ್ರಾಂತಿ ಸರ್ ಲಾಸ್ಟಿಗೆ ದೆಹಲಿ ಏನು ಬಾಂಬ್ ಬ್ಲಾಸ್ಟ್ ಅಂತಿಲ್ಲ, ಅದು ಕೇಂದ್ರ ಗೃಹ ಇಲಾಖೆ ವೈಫಲ್ಯ ಅಂತೇಳಿ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಹರಿಪ್ರಸಾದ್ ಬೇರೆ ಉದ್ಯೋಗನಿದೆ. ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ದಿವಸ ಬೆಳಿಗ್ಗೆ ಎದ್ದರೆ ಹಿಂಸಾಚಾರ ಆಗ್ತದೆ ಅಂದರೆ ಎಷ್ಟು ಸತಿ ಕರ್ನಾಟಕ ಸರ್ಕಾರ ವೈಫಲ್ಯ ಆಗಿರ್ಬೋದು. ಅದೇ ರಾಮೇಶ್ವರ ಬೆಂಗಳೂರು ರಾಮೇಶ್ ಕೆಫೆ ಇದು ಬಾಂಬ್ ಬ್ಲಾಸ್ಟ್ ಆದಾಗ